ಕೈ ಕೊಟ್ಬಿಟ್ಟ ಕಣೋ. ಸರಿ, ಅದಕ್ಕೆ ನಾನೇನ್ ಮಾಡ್ಲಿ? ಹೇ, ನೀನೇ ಅಲ್ವಾ ನನ್ನ ನೆಕ್ಸ್ಟ್ ಲವರು, ನೀನೇ ತಾನೇ ನನಗೆ ಸಮಾಧಾನ ಮಾಡ್ಬೇಕು. ಹೋಗಲಿ, ಬಾಯ್. ಇವಾಗ ನೀನೇನಾದ್ರು ನನ್ನ ಫೋನ್ ಕಟ್ ಮಾಡಿದ್ರೆ ನಂದು ನಿಂದು ಪರ್ಸನಲ್ ಫೋಟೋಸ್ನ ನಿಮ್ಮ ಹುಡುಗಿ ಕಳಿಸ್ಬಿಟ್ಟು ನಿನ್ಗೂ ನಿಮ್ಮ ಹುಡುಗಿಗೂ ಬ್ರೇಕಪ್ ಮಾಡಿಸ್ತೀನಿ ನಾನು. ಅಮ್ಮ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ಎಲ್ಲಿಗೆ ಬರ್ಬೇಕು ಹೇಳು? ಅದೇ ಕಣೋ ನಮ್ಮ ಹಳೆ ಅಡ್ಡ. ಏನು ಯೋಯೋ ರೂಮಾ? ಏತು ಪಾರ್ಕಿಗೆ ಬಾ. ಶಿವು ಶಿವು ಶಿವು, ಏನೇ ನಿಂದು? ಐ ಲವ್ ಯು ಶಿವು. ತೂ ಕಚಡ ನನ್ನ ಮಕ್ಕಳ, ಲೋಫರ್ ನನ್ನ ಮಕ್ಕಳ, ಬೇವರ್ಸಿ ನನ್ನ ಮಕ್ಕಳ ಬೆಳಬೆಳಗ್ಗೆ ಬಂದು ತಲೆ ತಿಂತಾರೆ. ಇಂಥವ್ರಿಂದಾನೇ ನಮ್ಮ ದೇಶ ಇನ್ನೂ ಉದ್ಧಾರ ಆಗಿಲ್ಲ. ಡಿಸ್ಟರ್ಬ್ ಆಯ್ತಾ? ಸಾರಿ ಸಾರಿ ಶಿವು. ಬೇಕಿದ್ರೆ ನೋಡು, ಮಂಡಿ ಊರಿ ಪ್ರಪೋಸ್ ಮಾಡ್ತೀನಿ ಶಿವು. ಹೌದು, ಹುಡುಗರೇ ಯಾಕೆ ಯಾವಾಗೂ ಮಂಡಿ ಊರಿ ಪ್ರಪೋಸ್ ಮಾಡ್ತಾರೆ, ಹುಡುಗಿರು ಯಾಕೆ ಮಂಡಿ ಊರಿ ಪ್ರಪೋಸ್ ಮಾಡಲ್ಲ? ಯಾಕೆಂದ್ರೆ ಹುಡುಗಿರಿ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ರೆ ಎಲ್ರು ಬೇರೆ ತರಾನೇ ಯೋಚನೆ ಮಾಡ್ತಾರೆ. ಏ ತೂ, ಏನು ಇಷ್ಟೊಂದು ಪೊಲಿ ಆಗ್ಬಿಟ್ಟಿದ್ಯಾ? ಯಾಕೆ ನಿಮ್ಮ ಹುಡುಗಿ ಟೈಮ್ ಟು ಟೈಮ್ ಏನು ಕೊಡ್ತಿಲ್ವಾ? ಈ ಹುಡುಗರಿಗೆ ಟೈಮ್ ಟು ಟೈಮ್ ಕೊಡಲೇಬೇಕು ಅಂತೇನಿಲ್ಲ. ಟೈಮ್ ಟು ಟೈಮ್ ಮೆಸೇಜ್ ಮಾಡ್ತಿದ್ರೆ ಸಾಕು. ಟೈಮ್ ಟು ಟೈಮ್ ಅವಳೆಷ್ಟೇ ದೂರ ಇದ್ರು ನಮ್ಮ ಜೊತೆಲೇ ಇದೀನಿ ಅನ್ನೋ ಫೀಲಿಂಗ್ಸ್ ಬರ್ಸ್ಬೇಕು. ಟೈಮ್ ಟು ಟೈಮ್ ನಾವೇನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸೋ ಗುಣ ಇರಬೇಕು. ಇಷ್ಟೆಲ್ಲ ಇದ್ರು ನಾವು ಬೇರೆ ಯಾವುದಾದ್ರೂ ಹುಡುಗಿನ ನೋಡಿದ್ರೆ ನಮ್ಮ ಹುಡುಗಿನ ನನಗೆ ಸಾಕಪ್ಪ ಅಂತ ಅನಿಸ್ಬೇಕು. ನಿನ್ ಥರ ಯಾಕಾದ್ರೂ ಇದ್ದಾಳಪ್ಪ ಅಂತ ಅನಿಸ್ಬಾರ್ದು. ಯಾಕೋ ನನ್ಗೇನೋ ಕಡಿಮೆ ಆಗಿದೆ. ಏನು 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 ಕಡಿಮೆ ಆಗಿದ್ಯಾ? ನೋಡೋ ಕೆಸರಲ್ಲಿ ಬಿದ್ದು ಒದ್ದಾಡಿರೋ ಎಮ್ಮೆ ಥರ ಇದೆಯಾ? ಯಾವತ್ತಾದ್ರೂ ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ರೆ ಗೊತ್ತಾಗಿರೋದು ಹೇಗಿದ್ಯಾ ಅಂತ. ಏಯ್, ಡಿಸ್ಟರ್ಬ್ ಆಯ್ತಾ? ಸಾರಿ. ಹೋಗ್ಲಿ ಬಿಡು, ನಿನಗೆ ಉತ್ತರ ಕರ್ನಾಟಕ ಭಾಷೆ ಬರುತ್ತಾ? ಹಲೋ, ನಾನು ಉತ್ತರ ಕರ್ನಾಟಕದವನೇ. ಏನು ಹೇಳೋ? ಓ ಸೂಪರ್. ಮತ್ತೆ ನಾನು ನಿನ್ಗೋಸ್ಕರ ಉತ್ತರ ಕರ್ನಾಟಕ ಭಾಷೆಲಿ ಇಂಪ್ರೆಸ್ ಮಾಡ್ಲಾ? ಏಯ್, ಹೋಗಲೇ, ಮಾಡಕ್ಕೇನು ಕೆಲಸ ಇಲ್ವಾ? ಶೂ, ನಾನು ನಿನ್ಗೋಸ್ಕರ ಕಲ್ತ್ಕೊಂಬಂದಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀನಿ, ಪ್ಲೀಸ್ ಕಣೋ. ಅಯ್ಯೋ, ಎಲ್ ಸಾಯಿ. ಗಟ್ಟಿ ಬಂಗಾರ ತುಟ್ಟಿ ರೇಷ್ಮೆ, ಗಟ್ಟಿ ಮೇಲ್ ಕುಂತು ಕಣ್ಣೊಡಿತಾನ ಈ ನಮ್ಮ ಯಜಮಾನ. ಮಂಗಳೂರು ಮೀನ ತಿನ್ಸಿ ಇಳ್ಕಳ್ ಸೀರೆ ಉಡಿಸಿ ಬೆಲ್ಲ ಕೊಡು ಅಂದ್ರ ಗಲ್ಲ ಚಿತ್ತಾನ ಈ ನಮ್ಮ ಯಜಮಾನ. ಏ ಬಾರೋ, ಗಂಟ್ ಮಾರಿ ಮಾಡ್ಕೊಂಡು ಎಂಟಲ್ ಬಿಟ್ಕೊಂಡು ಅಂಟ್ ಮಾಡ್ಬಾ ಅಂದ್ರ ಒಂಟೋಕನ ಈ ನಮ್ಮ ಯಜಮಾನ. ಹೆಂಗಿತ್ತು ಮಾಮ? ಕಚ್ಚಡವಾಗಿತ್ತು. ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದೆ ಗೊತ್ತಾ ನಿಮ್ಗೋಸ್ಕರ? ಗೊತ್ತಿರ್ಲಿಲ್ಲ. ಸರಿ, ನೀವು ನನ್ಗೋಸ್ಕರ ಒಂದು ಹೇಳ್ತೀರಾ? ಮಜ್ಜಿಗೆಯಿಂದ ಮಾಡ್ತಾರೆ ಬೆಣ್ಣೆ, ಮಜ್ಜಿಗೆಯಿಂದ ಮಾಡ್ತಾರೆ ಬೆಣ್ಣೆ, ಬೆಣ್ಣೆಯಿಂದ ಮಾಡ್ತಾರೆ ತುಪ್ಪ. ಲೈ, ಮತ್ತೆ ಡಿಸ್ಟರ್ಬ್ ಆಯ್ತಾ? ಸಾರಿ. ಹೋಗ್ಲಿ ಬಿಡು, ಇದೇ ಖುಷಿಲಿ ನನ್ಗೋಸ್ಕರ ಒಂದು ಹೇಳ್ತೀಯಾ? ಏಯ್ ಹೋಗೆ, ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ. ಸರಿ ಬಿಡು, ನನ್ಗೋಸ್ಕರ ಬೇಡ, ನಿಮ್ ಹುಡ್ಗಿ ನೆನ್ಸ್ಕೊಂಡು ಹೇಳು ಶಿವು. ಕುಳ್ಳುಗದಾಳ, ಬೆಳ್ಳಗ್ ಕಾಣ್ತಾಳ, ಉದ್ದುದ್ದ ಮಾತಾಡ್ತಾಳ, ಗಂಗಳ ತೊಳಿಬಾ ಅಂದ್ರ ಗಳಗಳಾಡ್ತಾಳ ಆ ನನ್ನ ಯಜಮಾನ. ಏಯ್ ಸೂಪರ್ ಸೂಪರ್ ಸೂಪರ್. ಅದೇ ತರ ನನ್ಗೋಸ್ಕರ ಒಂದು ಹೇಳು ಪ್ಲೀಸ್ ಶಿವು, ಹೇಳು ಶಿವು. ಹಟ್ಟ್ಯಾಗ ಸಗಣಿ, ಗ್ವಾಡ್ಯಾಗ ತೊಗಣಿ, ತಿಕ್ಕಿ ಬಾ ಅಂದ್ರ ನೆಕ್ಕಿ ಬರ್ತಾಳ ಪಾರ್ತ್ಯವ್ವ. ಏ, ನನ್ನ ಹೆಸರು ಅದಲ್ಲ, ನನ್ನ ಹೆಸರು ಪಾರ್ವತಿ. ನಮ್ಮೂರಾಗ ಹಂಗ ಕರೀತಾರ. ಎಲ್ಲ ಓಕೆ ಪಾರು. ಹೌದು, ನಿಮ್ ಹುಡುಗ ಯಾಕೆ ಕೈ ಕೊಟ್ಟ? ಅದೇನೋ ಗೊತ್ತಿಲ್ಲ ಶಿವು, ಇತ್ತೀಚೆಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ತಿದ್ದ. ಪ್ರತಿ ಸತಿನೂ ನಾನೇ ಸಾರಿ ಕೇಳ್ತಾ ಇದ್ದೆ. ಆಮೇಲೆ ಎಲ್ಲ ಆದ್ಮೇಲೆ ಬಿಟ್ಟೋಗ್ಬಿಟ್ಟ. ನಿಮ್ ಹುಡುಗಿರ್ ಪ್ರಾಬ್ಲಮ್ ಇದೆ ಅಲ್ವಾ? ಒಂದ್ಸಾರಿ ಇಷ್ಟಪಟ್ಟು ಕನ್ಸಿನ ಗೂಡು ಕಟ್ಕೊಂಡು ತಮ್ಮ ಎದೆಲಿ ದೇವಸ್ಥಾನ ಕಟ್ಟಿ ನಮ್ಮ ಹುಡುಗಿನೇ ದೇವತೆ ಅಂತ ಪೂಜೆ ಮಾಡ್ತಾನೆ ನೋಡಿ, ಅಂಥವ್ರನ್ನ ಕೇರೇ ಮಾಡಲ್ಲ. ಅದೇ ಅವ್ರಿಗೆ ಬೇಕಾದಾಗ ಕರ್ಸ್ಕೊಂಡು ಕಾಸ್ಟ್ಲಿ ಗಿಫ್ಟ್ ಆಸೆ ಹುಟ್ಟಿಸಿ ಅಮಾವಾಸ್ಯೆ ಕತ್ತಲ್ಲಿ ಚಂದ ಮಾಮನ್ ತೋರಿಸಿ ಟಾಟಾ ಬಾಯ್ ಬಾಯ್ ಅಂತಾರಲ್ಲ, ಅಂಥವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ. ಇದು ನೀವು. ಬನ್ನಿ. ಸಾರಿ ಕಣೋ, ನನ್ಗವಾಗ ಗೊತ್ತಾಗ್ಲಿಲ್ಲ. ಅವನ ಹತ್ರ ಕಾರು ದುಡ್ಡು ಎಲ್ಲ ಇದೆ, ಲೈಫ್ ಸೆಟ್ಲ್ ಆಗುತ್ತೆ ಅಂತ ಅನ್ಕೊಂಡೆ. ಲೈಫ್ ಎಷ್ಟು ವಿಚಿತ್ರ ಅಲ್ವಾ? ನಾವ್ ಯಾರನ್ನ ಬೇಡ ಅಂತ ಬಿಟ್ಟೋಗಿರ್ತೀವೋ ಮತ್ತೆ ವಾಪಸ್ ಅವ್ರ ಮುಂದೆನೆ ತಂದು ನಿಲ್ಸುತ್ತೆ. ಏಯ್ ಹೋಗ್ಲಿ ಬಿಡೆ, ಈಗಲಾದ್ರೂ ಬುದ್ಧಿ ಬಂತಲ್ಲ. ನಿಮ್ಮ ಅಪ್ಪ ಅಮ್ಮ ನೋಡಿರೋ ಹುಡುಗನಾದ್ರೂ ಮದ್ವೆ ಆಗು,
ಆಯ್ತಾ? ಇಲ್ಲ ಶಿವು, ಅವ್ನು ನಿನ್ನಷ್ಟೇ ಇಷ್ಟಪಡ್ತಿದ್ದ, ನಿನ್ನಷ್ಟೇ ಕೇರ್ ಮಾಡ್ತಿದ್ದ, ನಿನ್ನಷ್ಟೇ ಟೈಮ್ ಕೊಡ್ತಿದ್ದ, ನಿನ್ನಂಗೆ ಇದ್ದ. ಆದ್ರೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಶಬಾಷ್. ನನ್ನ ಬೇಡ ಅಂತ ಬಿಟ್ಟೋಗಿ ಅವನಲ್ಲಿ ನನ್ನನ್ನೇ ಹುಡುಕಿ ಮತ್ತೆ ನನ್ನನ್ನೇ ಲವ್ ಮಾಡಿದ್ಯಾ? ಸೂಪರ್. ಲೈ, ಅವನಲ್ಲಿ ನನ್ನ ಥರ ಇರೋ ಗುಣ ಸಿಗ್ಬೋದು, ಆದರೆ ನಾನು ಸಿಗಲ್ಲ. ಅವಾಗ ನಿನ್ ಮನ್ಸಿಗೆ ಎಷ್ಟು ನೋವಾಗಿತ್ತು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ಶಿವು. ಸಾರಿ ಕಣೋ. ಅವ ನೀನು ಎಮೋಷನಲ್ ಆಗ್ತಿದ್ಯಾ? ಅದು ಲವ್ ಮ್ಯಾಟ್ರಲ್ಲಿ. ಹಗ್ಗ ಅವನವನು. ನನಗೂ ಮನ್ಸಿದೆ ಕಣೋ, ನನಗೂ ಫೀಲಿಂಗ್ಸ್ ಇರಲ್ವಾ? ಏಯ್ ಬಿಡೆ, ಹೋಗ್ಲಿ ಬಾ. ಬಿ ಪ್ರಾಕ್ಟಿಕಲ್ ಯಾ. ನಿನ್ನಷ್ಟು ಪ್ರಾಕ್ಟಿಕಲ್ ಆಗಿರಕ್ ನನಗೆ ಬರಲ್ಲ ಕಣೋ. ಅರ್ಥ ಮಾಡ್ಕೋ ಶಿವು, ನೀನೆಷ್ಟು ನೋವು ಅನುಭವಿಸಿದ್ಯಾ ಅಂತ ನಿನ್ನ ನಗುನೇ ಹೇಳ್ತಾ ಇದೆ. ಹೌದಾ? ಹೇಗೆ? ಜೀವನದಲ್ಲಿ ಯಾರು ತುಂಬ ನೋವು ಅನುಭವಿಸಿರ್ತಾರೋ ಅವ್ರ ನಗು ಯಾವಾಗಲೂ ಸುಂದರವಾಗಿರುತ್ತಂತೆ. ಹೌದಾ? ಏನೋ ಗೊತ್ತಿಲ್ಲಪ್ಪ. ಹೋಗ್ಲಿ ಬಿಡು ಶಿವು, ನಾನು ಬಿಟ್ಟೋದ್ಮೇಲೆ ನೀನು ಇನ್ನೊಂದು ಹುಡುಗಿ ಪಟಾಯಿಸೋಕ್ಕೆ ತುಂಬ ಟೈಮ್ ತೊಗೊಂಡಿರ್ಬೇಕಲ್ವಾ? ಹಲೋ, ನೀವೆಲ್ಲ ಸ್ಕೂಲಲ್ಲಿ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಓದಿದ್ರೆ, ನಾವೆಲ್ಲ ಎ ಫಾರ್ ಐಶ್ವರ್ಯ, ಬಿ ಫಾರ್ ಭವ್ಯ, ಸಿ ಫಾರ್ ಚೈತ್ರ, ಡಿ ಫಾರ್ ದಿವ್ಯ ಅಂತ ಓದೋರು. ನಮಗೆ ಹುಡುಗಿನ ಬಿಡಿಸೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಆದರೆ ಒಂದು ಹುಡುಗಿ ತುಂಬ ಪ್ರೀತಿ ಮಾಡಿ ಬಿಟ್ಟೋದ್ಮೇಲೆ ಅವನು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾನೆ. ಆ ನೋವಿಂದ ಹೊರಗಡೆ ಬರಬೇಕು ಅಂದರೆ ಅವನ ಜೀವನದಲ್ಲಿ ಇನ್ನೊಂದು ಹುಡುಗಿ ಬರಲೇಬೇಕು. ಸಾರಿ ಕಣೋ, ನನ್ನನ್ನು ಕ್ಷಮಿಸ್ಬಿಡೋ. ಅರೆ, ಉಗುರೆಲ್ಲ ಬಿಟ್ಬಿಟ್ಟಿದೀಯಾ? ಆದರೆ ನನಗೊಂದು ಡೌಟು. ಈ ಬೆಳಿಗ್ಗೆ ತೊಳಿಬೇಕಾದ್ರೆ ಕಕ್ಕ ಒಳಗಡೆ ಹೋಗಲ್ವಾ? ಏ ತೂ, ಏನು ಲಾಜಿಕ್ ಇಲ್ದಲ್ಲಿರೋ ಕ್ವೆಶನ್ ಕೇಳ್ತಿದ್ಯಾ? ಹೌದು, ನನಗೊಂದು ಡೌಟು. ಈ ಹುಡುಗರು ಬೆಳಿಬೇಕಾದ್ರೆ ಎಲ್ಲ ಪಾಟು ಬೆಳೆಯುತ್ತಂತೆ, ಬೆಳಿದಲ್ಲಿರೋ ಪಾಟ್ ಯಾವುದು? ಆ ಏನು? ಅದು ಕಡಲೆ ಬೀಜ ತಿಂತೀಯಾ ಅಂದೆ. ಏನ್ ಗೊತ್ತಾ ಶಿವು, ನಾನು ಫಸ್ಟ್ ಟೈಮ್ ಚಿಕನಲ್ಲಿ ಅಡುಗೆ ಮಾಡಿದ್ದೆ ಗೊತ್ತಾ? ಚಿಕನಲ್ಲಿ ಅಡುಗೆ ಮಾಡಿದ್ದ? ಹ್ಞೂ, ಚಿಕನಲ್ಲೇ ವೆಜ್ ಪಲಾವ್ ಮಾಡಿದ್ದೆ. ಎಸ್ ಸಖತ್ತಾಗಿತ್ತು ಗೊತ್ತಾ? ಇವ್ಳು ಚಿಕನ್ ತಿನ್ನಲ್ವಲ್ಲ. ಅದು ಚಿಕನ್ ಅಲ್ಲ, ಕಿಚನ್ನು. ಹ್ಞೂ, ಅದೇ ಅದೇ. ಸರಿ, ಹುಷಾರು. ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕು. ನೋಡು, ಈ ಥರ ಕೇರ್ ಮಾಡಿದ್ರೆ ಯಾವ ಹುಡುಗಿ ತಾನೇ ಇಷ್ಟಪಡಲ್ಲ ಹೇಳು? ಅಯ್ಯೋ ಆಯ್ತು, ಹೋಗಮ್ಮ. ಸರಿ, ನೀನು ಹ್ಞೂ ಅಂದ್ರೆ ಹ್ಞೂ ಅಂದ್ರೆ? ಹ್ಞೂ ಅಂದ್ರೆ ಹ್ಞೂ ಅಂದ್ರೆ ನೀನು ನನ್ನ ಬೆಸ್ಟಿ ಆಗಿರ್ತೀಯಾ? ಇಂಗ್ಲೀಷ್ನಲ್ಲಿ ನಂಗೆ ಹಿಡಿಸ್ತಾ ಇರೋ ಪದ ಅಂದರೆ ಈ ಬೆಸ್ಟಿ ಅಂತ. ಅದು ಯಾವ ಬೋಳಿ ಮಗ ಕಂಡಿಡ್ನೋ ಗೊತ್ತಿಲ್ಲ. ಆದರೆ ಈ ಪ್ರಪಂಚದಲ್ಲಿ ಇಬ್ಬರು ಪ್ರೇಮಿಗಳು ಮನಸಾರೆ ಇಷ್ಟಪಟ್ಟು ನಾನೇ ಇಲ್ಲ ನೀನೇ ಮಜ್ನು ಅಂತ ಪ್ರೀತಿ ಮಾಡಬೇಕಾದ್ರೆ ಅಂಥ ಪವಿತ್ರವಾದ ಸಂಬಂಧನ ಹಾಳು ಮಾಡ್ತಾ ನೋಡು. ಅಂಥ ಬೆಸ್ಟಿ ಅನ್ನೋ ಪಟ್ಟ ನನಗೆ ಬೇಡ. ಈ ಹುಡುಗರು ಕೆಲಸದಲ್ಲಿ ಬ್ಯುಸಿ ಇರಬೇಕಾದ್ರೆ ನೀವು ಫೋನ್ ಮಾಡಿದಾಗ ಅವ್ನು ಪಿಕ್ ಮಾಡಿಲ್ಲ ಅಂದರೆ ಆಪ್ಷನಲ್ಲಿ ಇನ್ನೊಬ್ಬನ ಇಟ್ಕೊಂಡಿರ್ತಾರೆ ನೋಡು ಮಾತಾಡೋಕ್ಕಂತಾನೆ. ಅಂಥ ಬೆಸ್ಟಿ ಅನ್ನೋ ಪೋಸ್ಟು ನನಗೆ ಬೇಡ. ಇವತ್ತಿನ ಜನ್ರೇಷನ್ನಲ್ಲಿ ನಂಬರ್ 1 ಲವ್ ಸ್ಟೋರಿಗಳು ಬ್ರೇಕಪ್ ಆಗ್ತಿರೋದೇ ಇಂಥ ಬೆಸ್ಟಿ ಅನ್ನೋ ನನ್ನ ಮಕ್ಕಳಿಂದ. ನಾನೇನಾದರೂ CM ಆದರೆ ಮೊದಲು ಈ ಬೆಸ್ಟಿ ಅನ್ನೋ ಪದನೇ ಬ್ಯಾನ್ ಮಾಡ್ಬಿಡ್ತೀನಿ. ಈಗ ಮನೆಗೆ ಹೋಗ್ತಿದ್ಯಲ್ವಾ? ಹೋಗ್ಯಾ? ಪಾರ್ಟಿ ಮೇಲೆ ಪಾರ್ಟಿ ನಮ್ ಸಾಲಿ ಸೂಟಿ, ಪಾರ್ಟಿ ಮೇಲೆ ಪಾರ್ಟಿ ನಮ್ ಸಾಲಿ ಸೂಟಿ, ಪಾರ್ಟಿ ಮೇಲೆ ಪಾರ್ಟಿ ನಮ್ ಸಾಲಿ ಸೂಟಿ, ಪಾರ್ಟಿ ಮೇಲೆ ಪಾರ್ಟಿ ನಮ್ ಸಾಲಿ ಸೂಟಿ. ಹೋಗ ಪಾರ್ಟಿ ಮೇಲೆ ಪಾರ್ಟಿ ಅಂತ. ನಮ್ಮನಿದ್ರೆ ನೆಮ್ಮದಿಯಾಗಿರ್ಬೇಕು.